Very good morning to one and all. Patrika Mitrare, journalist who are joined today's press meet, which is conducting on behalf of Indira Gandhi National Open University, Regional Center, Bangalore. The purpose of this meeting is to give the public the awareness about the education opportunity available in IGNOU for all the communities, irrespective of caste, religion, place. This is I believe this is very important. There are so many things which you people are contributing and you are bringing to the public on various activities. But with respect to this education related, it reaches because if one person or girl or a boy get education, that will transform the entire family and also contribute to the national economy. In that sense, we are all responsible to contribute our society, knowledgeable society. That will knowledgeable society can only contribute the economy of the country. So keeping the mind is, now we have to education as per the higher education survey of India 2024, we have 24.2% of GR in India. That means out of 100 students, 24.5 PDR in the print media. But education ಜಾಸ್ತಿ ಮಾಡೋದ್ರ ಬಗ್ಗೆ ನಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಕೊಡುಗೆನ ಮಾಡಬೇಕು. ಪರ್ಟಿಕ್ಯುಲರ್ಲಿ ಪ್ರಿಂಟ್ ಮೀಡಿಯಾದವರು ಈ ಡೇಟ್ಗಳನ್ನ ಅನೌನ್ಸ್ ಮಾಡಬೇಕು. ನಾನು ಮುಂದೆ ಹೇಳ್ತೀನಿ ನೋಡಿ, ಇಟ್ ಈಸ್ ಕಂಪ್ಲೀಟ್ಲಿ ಡಿಜಿಟಲೈಸ್ಡ್. ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ you can, that my colleague is going to tell how the process of this admission will take place. ನಾನು ದಯವಿಟ್ಟು ಏನು ಹೇಳ್ತಾ ಇದ್ದೀನಿ ಜರ್ನಲಿಸ್ಟ್ ಅವರಿಗೆ, ನಿಮಗೆಲ್ಲ ಗೊತ್ತೇ ಇದೆ. ಬಟ್ ನೀವು ನಿಮ್ಮ ಚೀಫ್ ಎಡಿಟರ್ಗಾಗಲಿ ನಿಮ್ಮ ಸೀನಿಯರ್ ರಿಪೋರ್ಟಿಗಾಗಲಿ ನೀವು ಕನ್ವಿನ್ಸ್ ಅಂಡ್ ಇದನ್ನ ಸ್ವಲ್ಪ ಪಬ್ಲಿಷ್ ಮಾಡಿ. ಯಾಕಂದ್ರೆ ಇಟ್ ಇಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಗೌರ್ಮೆಂಟ್ ಆರ್ಗನೈಸೇಷನ್. ಈ ಎಜುಕೇಶನ್ ತಲುಪಬಹುದು, ಈಗ ಹೌಸ್ ವೈಫ್ ಮಾಡ್ಬೋದು, ಯಾರು ಬೇಕಾದ್ರೂ ಕಾಲೇಜ್ ಡ್ರಾಪ್ಔಟ್, ವರ್ಕಿಂಗ್ ಪ್ರೊಫೆಷನಲ್, ಇಟ್ ಟೀಚರ್ಸ್ ಎನಿಬಡಿ. ವಿ ಹ್ಯಾವ್ ಎ ಪಾಪ್ಯುಲೇಷನ್ ಆಫ್ ದಿ ಸ್ಟೂಡೆಂಟ್, it covers all the field. ಸೊ ಹಾಗಾಗಿ ದಯವಿಟ್ಟು ಇದನ್ನ ಸ್ವಲ್ಪ ನೀವು ವರ್ಷಕ್ಕೊಂದ್ಸತಿ ನಾವು ಇದು ಮಾಡ್ತೀವಿ, 6 months ಒಂದ್ಸತಿ. ಆ ಟೈಮಲ್ಲಿ ಎಜುಕೇಶನ್ ಉಪಯೋಗ ಮಾಡ್ಕೊಳ್ಳೋರು ಇದನ್ನ ಓಪನ್ ಆಗಿದೆ, ಇಲ್ಲಿ ಹೋಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಗೊತ್ತೇ ಇರುತ್ತೆ ಅನ್ಕೋತೀನಿ. ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂಡ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನಮ್ಮ ಯೂನಿವರ್ಸಿಟಿ ಬರೋದು. ನಮ್ಮ ಯೂನಿವರ್ಸಿಟಿನ ಜನಚಂತ ವಿಶ್ವವಿದ್ಯಾಲಯ ಅಂತಾನೆ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಎಲ್ಲಾ ಜನರಿಗೂ, ಕಾಮನ್ ಪೀಪಲ್ ಇರ್ಬೋದು, ಯಾವ ತರ ಹೈಯರ್ ಲೆವೆಲ್ ಇರ್ಬೋದು, ನಮ್ಮಲ್ಲಿ ಎಜುಕೇಶನಲ್ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ. ಮತ್ತೆ ನಮ್ಮ ಯೂನಿವರ್ಸಿಟಿ ಇದು ಮುಖ್ಯ ಧ್ಯೇಯ ವಾಕ್ಯನೇ ಏನಂತಂದ್ರೆ, ಯಾರಿಗೆಲ್ಲ ಶಿಕ್ಷಣವನ್ನ ತಲುಪಲು ಸಾಧ್ಯವಾಗೋದಿಲ್ವೋ ಅವರ ಮನೆ ಬಾಗಿಲಿಗೆ ಶಿಕ್ಷಣವನ್ನ ತಲುಪಿಸ್ತೀವಿ. ರೀಚಿಂಗ್ ದ ಅನ್ರೀಚ್ಡ್ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕೆ ಹಾಗೆ ಹೇಳ್ತೀವಿ ಅಂತಂದ್ರೆ, ಸರ್ ಇವಾಗಲೇ ಹೇಳಿದ್ದಾರೆ, ಇದು ಎಲ್ಲಾ ಗ್ರೂಪ್ ಅವರು ನಮ್ಮ ಯೂನಿವರ್ಸಿಟಿಲಿ ಎನ್ರೋಲ್ ಆಗ್ಬೋದು. ಈಗ ರೆಗ್ಯುಲರ್ ಸ್ಟೂಡೆಂಟ್ಸ್ 18 years ಆಗಿದ್ದವರು, PUC ಆದವರು ಯಾರೇ ಬೇಕಾದ್ರೂ ಇದು ಹೈಯರ್ ಎಜುಕೇಶನ್ ಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಹಲವಾರು ಕಾರಣಗಳಿಂದ ಅವರಿಗೆ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಬೋದು. ಕೆಲವರಿಗೆ ಈಗ ಯಂಗೇಜ್ ಬಾಯ್ಸ್ ಎಲ್ಲ ಯಾವ್ದೋ ಜಾಬ್ಸ್ ಇಟ್ಕೊಂಡಿರ್ತಾರೆ, ಅವರಿಗೆ ಕಂಟಿನ್ಯೂ ಮಾಡಕ್ ಆಗಲ್ಲ ಎಜುಕೇಶನ್. ಅಂತ ಟೈಮಲ್ಲಿ ನಮ್ಮ ಯೂನಿವರ್ಸಿಟಿ ಅವರಿಗೋಸ್ಕರ ಅಂತಾನೆ ಇದೆ. ಇದು ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಲ್ಲೇ ಇದೆ. ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಲಾ ರಿಲೇಟೆಡ್ ಇರ್ಬೋದು, ಆಮೇಲಿಂದ ಲೈಬ್ರರಿ ಸೈನ್ಸ್ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್, ಈ ತರ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಬೇಕಾದಷ್ಟು ಇದಾವೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಇದಾವೆ. BA, BCom, BSc, ಟೂರಿಸಂ ಸ್ಟಡೀಸ್ ಇರ್ಬೋದು, ಲೈಬ್ರರಿ ಸೈನ್ಸ್ ಇರ್ಬೋದು, ಈ ತರ ಫುಡ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಈ ತರ ಎಲ್ಲ ಪ್ರೋಗ್ರಾಮ್ಸ್ ಇದೆ. ಅನ್ನ ಬಂದ್ರೆ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇದೆ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇದೆ. ಮತ್ತೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗೋದು ಅಂದ್ರೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಅದು 6 months ಡ್ಯೂರೇಷನ್. ಡಿಪ್ಲೊಮಾ ಆದ್ರೆ 1 year ಡ್ಯೂರೇಷನ್. ಗ್ರಾಜುಯೇಟ್ ಲೆವೆಲ್ ಆದ್ರೆ 3 years ಡ್ಯೂರೇಷನ್. ಹೇಗೆಲ್ಲ ಯೂನಿವರ್ಸಿಟಿ UGC ಕ್ರೈಟೀರಿಯಾ ಇದೆ ಅದೇ ತರ ಅಷ್ಟೇ ಇಯರ್ಸ್ ಇರುತ್ತೆ. ಅದೇ ತರ UGC ಗೈಡ್ಲೈನ್ಸ್ ಅಲ್ಲಿ ಏನಿದೆ ಅಷ್ಟೇ ವರ್ಷ ಡಿಸ್ಟೆನ್ಸ್ ಅಲ್ಲೂ ಮಾಡ್ಬೇಕು. ನಮ್ಮಲ್ಲೂ ಕೂಡ ಅದೇ ಎಲ್ಲ ನಾವು ಏನೇನ್ ಎಲಿಜಿಬಿಲಿಟಿ ಇರಬೇಕು ಅದನ್ನೇ ಫಾಲೋ ಮಾಡ್ತೀವಿ. ಕ್ರೈಟೀರಿಯಾನು ಅದೇ, ಕಾರ್ಯಕ್ರಮನು ಹಾಗೆ ಇರುತ್ತೆ. ಇರ್ತವೆ ನಮ್ಮಲ್ಲಿ.
ಅಲ್ಲಿನೇ ಅವರು ಯಾವುದೆಲ್ಲ ಫೆಸಿಲಿಟೀಸ್ ಬೇಕು ಹೋಗ್ಬೇಕು ಅಥವಾ ಅಡ್ಮಿಷನ್ ಇರ್ಬೋದು ಅವರ ಹೆಲ್ಪ್ ತಗೊಂಡು ನಮ್ಮ ಸೆಂಟರ್ಸ್ ಗಳಲ್ಲಿ ಪ್ರೊಫೆಸರ್ಸ್ ಇರ್ತಾರೆ, ಕೋಆರ್ಡಿನೇಟರ್ಸ್ ಇರ್ತಾರೆ, ಅಲ್ಲಿನೇ ಜಾಯಿನ್ ಆಗ್ಬೋದು. ಆಮೇಲೆ ಎಲ್ಲಿಗೂ ಹೋಗ್ಬೇಕಂತ ಏನಿರೋದಿಲ್ಲ, ನಮ್ಮಲ್ಲಿ ಇವಾಗ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಅಡ್ಮಿಷನ್ ಫುಲ್ ಆನ್ಲೈನ್. ನೀವೆಲ್ಲೇ ಹೋದ್ರು ನಾವು ಅದೇ ಹೇಳ್ಕೊಡ್ತೀವಿ. ಲಿಂಕ್ ಇರುತ್ತೆ ಇಗ್ನೋ ವೆಬ್ಸೈಟ್ www.ignou.ac.in ಹೋದ್ರೆ ಫ್ರೆಶ್ ಅಡ್ಮಿಷನ್ ಗೆ ಲಿಂಕ್ ಇದೆ. ಅಲ್ಲಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಏನೆಲ್ಲ ಎಜುಕೇಶನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅವರು ಅಲ್ಲಿನೇ ಫೀಸ್ ಕಟ್ಬಿಟ್ಟು ಫೋನ್ ಪೇ ಜಿಪೇ ಏನು ಆ ತರ ಫೀಸ್ ಕಟ್ಟಿ ಜಾಯಿನ್ ಆಗೋದು. ಅವರು ಜಾಯಿನ್ ಆದ್ಮೇಲೆ ನಮ್ಮ ಸ್ಕಾಲರ್ ಲಿಸ್ಟ್ ನ ಸ್ಟಡಿ ಸೆಂಟರ್ಸ್ ಕಳಿಸ್ತೀವಿ. ಈಗ ಯಾರೋ ಒಬ್ರು ಮೈಸೂರಿಂದ ಜಾಯಿನ್ ಆಗ್ತಾರೆ, ಮೈಸೂರು ಸ್ಟಡಿ ಸೆಂಟರ್ ವಿದ್ಯಾವರ್ಧಕ ಕಾಲೇಜು, ಅದನ್ನ ಸೆಲೆಕ್ಟ್ ಮಾಡಿದ್ದವರಾದ್ರೆ ನಾವೇನ್ ಮಾಡ್ತೀವಿ, ಎಲ್ಲಾ ಸ್ಟೂಡೆಂಟ್ಸ್ ಲಿಸ್ಟ್ ಅವ್ರಿಗೆ ಕಳಿಸ್ತೀವಿ. ಅವರು ಆ ಸ್ಟೂಡೆಂಟ್ಸ್ ಗೆ ಓರಿಯಂಟೇಶನ್ ಕೊಟ್ಟು ಪಾಠಗಳು ಮಾಡೋದಿರ್ಬೋದು ಅಲ್ಲಿ ನೋಡ್ಕೋತಾರೆ. ಸೊ ಈ ತರ ನಮ್ದು ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ. ಮನೆಯಲ್ಲೇ ಕುತ್ಕೊಂಡು ಆಫೀಸಲ್ಲಿ ಇರ್ಬೋದು, ನೀವೆಲ್ಲಿರ್ತೀರಾ ಅಲ್ಲಿಂದನೇ ಎಜುಕೇಶನ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ. exam fees is totally, but in MBA imagine ಮಾಡ್ಕೊಳ್ಳಕ MCA how much is MCA PC in private college? It is 6 lakhs, 7 lakhs up to 10 lakhs. MCA ಗೆ ನಮ್ಮಲ್ಲಿ MCA 12,000 rupees. MBA ಗೆ 3 lakhs ಅಂತ ನಿಮಗೆ MBA seat ಸಿಗಲ್ಲ in Bangalore any college. It more than that. We are giving 16,500 rupees per semester. So ಅಷ್ಟೇ knowledge. Where many bureaucrats are doing our IGNOU program because of various knowledge. So ಹಾಗಾಗಿ ಕಾನ್ಸೆಪ್ಟ್ಸ್ ಆಗಲಿ ನಂಬರ್ ವೈಸ್ ಆಗಲಿ ಇಸ್ ಸ್ಟಡಿಲಿ ಗೋಯಿಂಗ್ ಆನ್. ಫರ್ದರ್ ವಿ ಹ್ಯಾವ್ ದಟ್ ನ್ಯೂ ಥಿಂಗ್ಸ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಸ್ಕಿಲ್ ಸೆಂಟರ್. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಕಡೆ ಏನ್ ಮಾಡ್ತಾರೆ, ಸ್ಕಿಲ್ ಬೇಕು, ಬರೀ ಎಜುಕೇಶನ್ ಆಗಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಬರ್ತಾ ಇದೆ ಅಂತಾರೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಒನ್ ಸ್ಕಿಲ್ ಸೆಂಟರ್ ಇನ್ ರಿಜನಲ್ ಸೆಂಟರ್ ಬ್ಯಾಂಗ್ಳೂರ್. ಅಂದ್ರೆ ಏನ್ ಡಿಗ್ರಿ ಮಾಡ್ತಾರೆ ಅವ್ರಿಗೆ ಇಂಡಸ್ಟ್ರಿ ಜೊತೆ ಟೈ ಅಪ್ ಮಾಡ್ಕೊಂಡು ನಾವು ಟ್ರೈನಿಂಗ್ ಕೂಡ ಕೊಡೋದು ಇನ್ನು 2-3 months ಸ್ಟಾರ್ಟ್ ಆಗುತ್ತೆ. ಸೊ ನಾವು ಜಸ್ಟ್ ಎಜುಕೇಶನ್ ಕೊಟ್ಟು ಸರ್ಟಿಫಿಕೇಟ್ ಮಾತ್ರ ಅಲ್ಲ. ಸೊ ಈ ದೃಷ್ಟಿಯಿಂದ ಬಿಕಾಸ್ ನಮ್ಮ ಸ್ಟೂಡೆಂಟ್ ಪಾಪ್ಯುಲೇಷನ್ ಆಲ್ರೆಡಿ ಎಕ್ಸಾಮಿನೇಷನ್ ದೆನ್ ವಿಲ್ ಟೇಕ್ ಅಪ್ ದ ಕ್ವೆಶ್ಚನ್ಸ್ ದೆನ್ ಅನ್ನೋದು ಎಕ್ಸಾಮ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ, ಯಾಕೆ ಸರ್ ಎಲ್ಲ ಇನ್ನೊಂದು ಫ್ಲೆಕ್ಸಿಬಿಲಿಟಿ ಇದೆ ಎಕ್ಸಾಮ್ ಬಗ್ಗೆ. ಸ್ಟೂಡೆಂಟ್ಸ್ ಇದ್ರು ಬ್ಯಾಂಗ್ಳೂರ್ ರೀಜನಲ್ ಸೆಂಟರ್ ಅಲ್ಲಿ ಅಡ್ಮಿಷನ್ ತಗೊಳ್ತಾರೆ, ಬಟ್ ಸ್ಟಿಲ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ ಅವ್ರು ಎಕ್ಸಾಮ್ ತಗೋಬಹುದು. ಸಪೋಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ದ ಡಿಫೆನ್ಸ್ ಏರಿಯಾದಿಂದ ಬರ್ತಾರೆ, ಸೊ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಸೊ ದೇ ವಿಲ್ ಬಿ ಬಿಲಾಂಗ್ ಟು ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್, ಬಟ್ ದೇ ವಿಲ್ ಬಿ ಪೋಸ್ಟೆಡ್ ಇನ್ ಲೇ ಲದ್ದಾಖ್. ಸೊ ದಟ್ ಟೈಮ್ ಯು ಕ್ಯಾನ್ ರೈಟ್ ಎಕ್ಸಾಮ್ ಸೆಂಟರ್ even at the choose as Leh Ladakh and Jammu, and you can write the examinations. And coming back to sir, like many practical components, evaluation. So many people feel like okay, open and distance learning means tumba casual agi evaluate ಮಾಡ್ತಾರೆ. It's not like that. You can also take a surprise visit. Now iga exam ನಡೀತಾ ಇದೆ. 14th is the last date of our examinations in the 5 centers in the Bangalore, which is happening. SST candidates. Our motive is to bring to the media knowledge what all the government scheme is given to IGNOU, which we have to bring to them. That is our duty. Majority of things we have to bring it. So that is the event today we want to do. With regard to SST candidates, Indira Gandhi National Open University under the Ministry of Education, Government of India has provided certain programs free of cost. Certain degrees only, not all the programs. Certain degrees are given free of cost. At the same time, people who are working and earning at the range of the below poverty level, they can remit the fees and they can reimburse the fees through Social Welfare Office. Example, Shimoga, Mysore, PR Hills, Kolar. These are all the areas where a lot of students have took admissions. In Bangalore urban and rural also, a lot of students have taken admission for SST candidates who are taking and they are continuing their educations without paying a single pie. But they have to pay certain examination fees. That will be the nominal fees which what sir or RD sir said, that is 200 rupees per paper they will charge. And not only that, IGNOU is providing lot of schemes for SST candidates where people are not aware of that. For that reason only we have made this press meet and to bring to your attentions. So I request one and all the teams to bring and cover it in a major newspaper area.